ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿ ಎಫ್ ಪವನ್ ಫ್ಯಾಕ್ಟ್ಸ್. ಪವನ್ ಫ್ಯಾಕ್ಟ್ಸ್ಗೆ ಸ್ವಾಗತ ಸುಸ್ವಾಗತ. ಆಸ್ ಯು ಆಲ್ ನೋ ದ್ಯಾಟ್ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಪೊಯಮ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಇಟ್ ಈಸ್ ರಿಟನ್ ಬೈ ಕುವೆಂಪು ಇನ್ ಕನ್ನಡ and this poem is translated into English by Professor C. Naganna. So before jumping into this poem, let us see the title, Heaven if you are not here on earth. So what does it mean? Heaven if you are not here on earth. So here poet he wants to say to the readers that heaven it is on earth. If it is not on earth means where else it could be. ಸೊ ಇಲ್ಲಿ ಪೊಯೆಟ್ ಏನೆಲ್ಲ ಕೊಟ್ಟಿದ್ದಾರೆ, ಸೊ ಸ್ವರ್ಗ ಅನ್ನೋದು ಭೂಮಿ ಮೇಲೆ ಇದೆ. ಈಗ ನಾವು ತುಂಬ ಜನ ಸ್ವರ್ಗ ಭೂಮಿ ಮೇಲಿಲ್ಲ ಇನ್ನೆಲ್ಲೋ ಇದೆ ಅಂದ್ಕೊಂಡಿರ್ತೀವಿ, ಇಲ್ಲ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ. ಸೊ ಈ ರೀತಿ ಏನೇನೋ ಒಂದಷ್ಟು ನಂಬಿಕೆಗಳಿರುತ್ತೆ. ಬಟ್ ಅಕಾರ್ಡಿಂಗ್ ಟು ಪೊಯೆಟ್ ಹಿ ಸೇಸ್ ದಟ್ ಹೆವನ್ ಇಟ್ ಈಸ್ ಆನ್ ಅರ್ತ್. ಇಫ್ ಇಟ್ ಈಸ್ ನಾಟ್ ಆನ್ ಅರ್ತ್ ಮೀನ್ಸ್ ವೇರ್ ಎಲ್ಸ್ ಇಟ್ ಕುಡ್ ಬಿ. ಸೊ ಒಂದು ವೇಳೆ ಸ್ವರ್ಗ ಭೂಮಿ ಮೇಲೆ ಇಲ್ಲ ಅಂತಂದರೆ ಹಾಗಾದರೆ ಇನ್ನು ಎಲ್ಲಿದೆ? ಸೊ ದಿಸ್ ದ ಟೈಟಲ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಪೊಯಮ್. Heaven, if you are not here on earth, where else could you be? So here in the beginning of the poem he says that, poet says that heaven is on earth. So according to him, heaven is on earth. If the heaven is not on earth means, according to him, there is no heaven at all. ಸೊ ಇಲ್ಲಿ ಪೊಯೆಟ್ನ ನಂಬಿಕೆ ಪ್ರಕಾರ ಹೆವನ್ ಅನ್ನೋದು, ಸ್ವರ್ಗ ಅನ್ನೋದು ಭೂಮಿ ಮೇಲೆ ಇದೆ. ಸೊ ಈ ಭೂಮಿ ಮೇಲೆ ಸ್ವರ್ಗ ಇಲ್ಲ ಅಂತಾದರೆ ಹಾಗಾದರೆ ಇನ್ನೆಲ್ಲಿದೆ ಅಂದರೆ ಇನ್ನೆಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ ಕೆಲವ್ರು ನಂಬ್ತಾರಲ್ವ, ಸತ್ ಮೇಲೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಇನ್ನೊಂದು ಯಾವುದೋ ಲೋಕ ಇರುತ್ತೆ, ಆ ರೀತಿಯೆಲ್ಲ ನಂಬ್ತಾರಲ್ವ. ಬಟ್ ಅಕಾರ್ಡಿಂಗ್ ಟು ಪೊಯಮ್ ಅರ್ತ್ ಈಸ್ ಹೆವನ್ ಈಸ್ ಆನ್ ಅರ್ತ್. ಸೊ ಪೊಯೆಟ್ನ ನಂಬಿಕೆ ಪ್ರಕಾರ ಸ್ವರ್ಗ ಅನ್ನೋದು ಭೂಮಿ ಮೇಲೆ ಇದೆ, ಇನ್ನೆಲ್ಲೂ ಇಲ್ಲ, ಇನ್ನೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇಫ್ ವಿ ಅವರ್ ಸೆಲ್ಸ್ ಕೆನಾಟ್ ಬಿ ಗಾಡ್ಸ್ ದೆನ್ ದೇರ್ ಕ್ಯಾನ್ ಬಿ ನೋ ಗಾಡ್ಸ್. ಆ್ಯಂಡ್ ಈ ಸೇಸ್ ದಟ್ ವಿ ಮೀನ್ಸ್ ಪೀಪಲ್ ಆರ್ ಗಾಡ್ಸ್. ಎಕ್ಸೆಪ್ಟ್ ಪೀಪಲ್ ದೇರ್ ಆರ್ ನೋ ಗಾಡ್ಸ್. ಸೊ ಇಲ್ಲಿ ಜನಗಳೇ ದೇವರು ಅಂದರೆ ನಾವುಗಳೇ ದೇವರು ಮೀನ್ಸ್ ವಿ ರೆಫರ್ಸ್ ಟು ಹ್ಯೂಮನ್ ಬೀಯಿಂಗ್ಸ್, ಪೀಪಲ್. ಸೊ ಇಲ್ಲಿ ಜನಗಳೇ ದೇವರು, ಪೀಪಲ್ಸ್ ಅಂದರೆ ಇಲ್ಲಿ ಜನಗಳೇ ದೇವರು ಅಂದರೆ ಇಲ್ಲಿ ಜನಗಳನ್ನ ಬಿಟ್ಟು ಅಂದರೆ ನಮ್ಮಗಳನ್ನ ಬಿಟ್ಟು ಇನ್ನು ಯಾವ ದೇವರು ಕೂಡ ಇಲ್ಲ. ಅಂದರೆ ನಾವುಗಳೇ ದೇವರಾಗಬೇಕು. ವಿ ಅವರ್ ಸೆಲ್ಸ್ ಕೆನಾಟ್ ಬಿ ಗಾಡ್ಸ್ ದೆನ್ ದೇರ್ ಕ್ಯಾನ್ ಬಿ ನೋ ಗಾಡ್ಸ್. ನಾವುಗಳು ದೇವರಾಗಿಲ್ಲ ಅಂತಂದರೆ ಇನ್ನು ಯಾವ ದೇವರು ಕೂಡ ಇಲ್ಲ. If we ourselves aren't heavenly nymphs, the nymphs are not elsewhere. And here poet says that we should become nymphs. So here nymphs means devategalu antantivalla. So spirits, goddess. And he says that we are heavenly nymphs. People are heavenly nymphs and we must become heavenly nymphs. If it is impossible for us means then there will be no nymphs. ಸೊ ನಾವುಗಳಲ್ಲಿ ನಿಮ್ಸ್ ಆಗಬೇಕು, ದೇವತೆಗಳಾಗಬೇಕು. ಸೊ ನಮ್ಮ ಕೈಲಿ ಆಗಿಲ್ಲ ಅಂತಂದರೆ ಇನ್ನು ಯಾವ ದೇವತೆಗಳು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ವೈಲ್ ದಿಸ್ ರೋರಿಂಗ್ ಸ್ಟ್ರೀಮ್ ರಶಸ್ ಫಾಸ್ಟ್. ಹಿಯರ್ ರೋರಿಂಗ್ ಮೀನ್ಸ್ ಗರ್ಜನೆ ಅಥವಾ ಸೌಂಡ್ ಆ್ಯಂಡ್ ಸ್ಟ್ರೀಮ್ ಮೀನ್ಸ್ ರಿವರ್. ಆ್ಯಂಡ್ ವಿ ಕ್ಯಾನ್ ಸಿ ದ್ಯಾಟ್ ಸ್ಟ್ರೀಮ್ಸ್ ಆರ್ ರಿವರ್ಸ್ ದೇ ಫ್ಲೋ. ಸೊ ನದಿ ಹರಿಯೋ ಅಂಥದ್ದು, ನದಿ ಹರಿಯುತ್ತೆ. ರೋಲಿಂಗ್ ಸರ್ಫ್ ಎಟ್ ದ ಎಡ್ಜ್ ಆಫ್ ವೇವ್ಸ್. ಸೊ ಅಲೆಗಳಲ್ಲಿ ಫೋಮ್ ಇರುತ್ತೆ, ಅಂದರೆ ಅಲ್ಲಿ ನೊರೆಗಳಿರುತ್ತೆ. ರೋಲಿಂಗ್ ಸರ್ಫ್ ಎಟ್ ದ ಎಡ್ಜ್ ಆಫ್ ವೇವ್ಸ್. ಸೊ ನದಿಯ ದಂಡೆಯಲ್ಲಿ ಆ ವೇವ್ಸಲ್ಲಿ ಫೋಮ್ ಇರುತ್ತೆ, ನೊರೆ ಇರುತ್ತೆ. ದ ಟೆಂಡರ್ ಸನ್ಶೈನ್ ಲೀನ್ಸ್ ಆನ್ ವೆರ್ಡೆಂಟ್ ಗಾರ್ಡನ್ಸ್. ಹಿಯರ್ ಟೆಂಡರ್ ಸನ್ಶೈನ್ ಇಟ್ ಲೈಸ್ ಆನ್ ವೆರ್ಡೆಂಟ್ ಗಾರ್ಡನ್. ಸೊ ವೆರ್ಡೆಂಟ್ ಮೀನ್ಸ್ ಹಸಿರು. ಸೊ ಈ ಒಂದು ಉದ್ಯಾನದಲ್ಲಿ ಅಥವಾ ಗಾರ್ಡನಲ್ಲಿ ಸನ್ಶೈನ್ ಇರುತ್ತೆ. And then the gentle sun make this earth heaven. So according to poet, so these are all the things they are creating heaven on earth, like streams, rivers, sunshine, garden, waves. So these are all the things, and then the gentle sun, these are all the things they are creating heaven on earth in the splendor of harvest and of moonlight. So here poet says that we can see heaven in harvest. ಹಾರ್ವೆಸ್ಟ್ ಮೀನ್ಸ್ ಕಟಾವು ಅಂತ ಅಂತೀವಲ್ಲ, ದಟ್ ಈಸ್ ಕಾಲ್ಡ್ ಹಾರ್ವೆಸ್ಟ್. ಸೊ ಹಾರ್ವೆಸ್ಟ್ ಟೈಮಲ್ಲಿ ಅಷ್ಟೇ, ಅಂದರೆ ಬೆಳೆಗಳನ್ನು ಮಾರುವಂಥ ಟೈಮು. ಸೊ ವರ್ಷದಿಂದ ಫಾರ್ಮರ್ಸ್ ಕಷ್ಟಪಟ್ಟಿರ್ತಾರೆ. ಸೊ ಬೆಳೆ ಚೆನ್ನಾಗಿ ಬಂದಾಗ ಅಲ್ಲಿ ಕೂಡ ಸ್ವರ್ಗ ಇರುತ್ತೆ. ಈ ಸೇಸ್ ದ್ಯಾಟ್ ಪೀಪಲ್ ಕ್ಯಾನ್ ಸಿ ಹೆವನ್ ಇನ್ ಹಾರ್ವೆಸ್ಟ್ ಆ್ಯಂಡ್ ಆಫ್ ಮೂನ್ಲೈಟ್. ಆ್ಯಂಡ್ ಮೂನ್ಲೈಟ್ ಆಲ್ಸೋ ವಿ ಕ್ಯಾನ್ ಸಿ ಹೆವನ್. ಆ ಚಂದ್ರ
ಆ ಚಂದಿರನ ಬೆಳಕಲ್ಲೂ ಕೂಡ ಏನಿದೆ, ಸ್ವರ್ಗ ಇದೆ. ಆ್ಯಂಡ್ ವಿ ಹ್ಯಾವ್ ಟು ಅಬ್ಸರ್ವ್ ಇಟ್. ಅದನ್ನು ನಾವು ಫೀಲ್ ಮಾಡಬೇಕು. ವಿ ಹ್ಯಾವ್ ಟು ಅಬ್ಸರ್ವ್ ಇಟ್. ಹೆವನ್ ಲೈಸ್ ಆಲ್ ಓವರ್. ಸೊ ಎಲ್ಲ ಕಡೆ ಇದೆ. ಹೆವನ್ ಲೈಸ್ ಆಲ್ ಓವರ್ ದ ಅರ್ತ್. ಭೂಮಿಯಲ್ಲಿ ಎಲ್ಲ ಕಡೆ ಇದೆ. ಇಟ್ ಲೈಸ್ ಆನ್ ವೇವ್ಸ್, ಸನ್ಲೈಟ್, ಗಾರ್ಡನ್, harvest, moonlight. So it lies everywhere on this earth, and we human beings, we have to identify it. We have to enjoy nature. In each and every part of the nature there is God, there is heaven, and we must realize it. We must feel it. We have to grow that nature, to enjoy nature. So there is heaven in nature. And he also says that imbibing and spilling the song of nectar. Imbibing means absorb, hero antadu. Imbibing and spilling the song of nectar. Spilling means chella antadu. So here poet is imbibing. He is imbibing the beauty of nature. He understands the beauty of nature. So ಅವರು ಅದನ್ನು ಅನುಭವಿಸಿ ತಿಳ್ಕೊಂಡು, and he writes and he presents in the poem. ಸೊ ಅದನ್ನು ಪೊಯಮ್ಮಿನ ಮೂಲಕ ಚೆಲ್ತಾ ಇದ್ದಾರೆ. ಸೊ ಅದನ್ನು ಪೊಯಮ್ಮಿನ ಮೂಲಕ ಹೊರಗಾಗ್ತಾ ಇದ್ದಾರೆ. ಆ್ಯಂಡ್ ಈ ವಾಂಟೆಡ್ ಟು ಶೇರ್ ಇಸ್ ಎಮೋಷನ್ಸ್, ಈ ವಾಂಟೆಡ್ ಟು ಶೇರ್ ಇಸ್ ಥಿಂಕಿಂಗ್ ವಿತ್ ರೀಡರ್ಸ್. ಓದುಗರೊಂದಿಗೆ ಅದನ್ನು ಹಂಚ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ದ ಪೊಯೆಟ್ ಡಸ್ ಕ್ರಿಯೇಟ್ ಹೆವನ್ ಆನ್ ಅರ್ತ್. ಸೊ ಇದು ಲಾಸ್ಟ್ ಏನಿದೆ ವೆರಿ ಇಂಪಾರ್ಟೆಂಟ್ ಇದೆ ಇದು. ಸೊ ತುಂಬ ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಇದನ್ನು. The poet does create heaven on earth, and he says that also after understanding it, after feeling it, he wanted to present this thinking through poem. The poet does create heaven on earth. So after understanding the beauty of nature, after realizing heaven which is on earth, then he says that after feeling it, he writes through his poem, and he shares his feelings through poem with readers. And he creates heaven on earth. Means if means we people, we understand nature, means definitely we can feel heaven. Means there is heaven in nature. So we human beings, we have to understand nature. If we understand nature, means we can feel heaven in it. So according to poet, so ಅವ್ರು ಹೇಳೋ ಪ್ರಕಾರ ಹೆವನ್ ಅನ್ನೋದು ನೇಚರಲ್ಲೇ ಇದೆ. ಅಂದರೆ ನಾವು ನೋಡೋವಂಥ ಈ ಸನ್ಲೈಟಲ್ಲಿದೆ, ಮೂನ್ಲೈಟಲ್ಲಿದೆ. ಸೊ ಎಲ್ಲದರಲ್ಲೂ ಇದೆ, ನೇಚರಲ್ಲಿ ಇದೆ, ರಿವರಲ್ಲಿದೆ, ಸ್ಟ್ರೀಮ್ಸಲ್ಲಿದೆ. ಸೊ ಎಲ್ಲ ಜಾಗದಲ್ಲೂ ಕೂಡ ಇದಿರೋದ್ರಿಂದ ಸೊ ಅದನ್ನು ನಾವು ಫೀಲ್ ಮಾಡಬೇಕಷ್ಟೇ. ಅದು ಬಿಟ್ಟು ಸ್ವರ್ಗ ಇನ್ನೆಲ್ಲೋ ಇದೆ ಅಂತ ನಾವು ಕಲ್ಪನೆಯನ್ನು ಇಟ್ಕೊಂಡಿದ್ದೀವಿ. ಸೊ ಕಣ್ಮುಂದೆ ಇರೋ ಅಂಥ ಸ್ವರ್ಗವನ್ನು ನಾವು ಅನುಭವಿಸ್ಬೇಕು. ಹೆವನ್ ಇಟ್ ಈಸ್ ಆನ್ ಅರ್ತ್, ಆ್ಯಂಡ್ ವಿ ಮಸ್ಟ್ ಫೀಲ್ ಇಟ್. ವಿ ಮಸ್ಟ್ ರಿಯಲೈಸ್ ದ್ಯಾಟ್ ಹೆವನ್ ಇಟ್ ಈಸ್ ಆನ್ ಅರ್ತ್, ಆ್ಯಂಡ್ ವಿ ಶುಡ್ ಬಿಕಮ್ ಗಾಡ್, ಆ್ಯಂಡ್ ದೇರ್ ಇಸ್ ಹೆವನ್ ಆನ್ ಅರ್ತ್. ಸೊ ಇದಿಷ್ಟು ಈ ಒಂದು ಪೊಯಮಿನ ಸಾರಾಂಶ. ನಿಮಗೆ ಪೊಯಮ್ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸೊ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದರೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನಮಸ್ಕಾರ.